हरि ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणबृंहितान् सस्यातप्रवचनासक्तान् यलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಸಂಖ್ಯಾರೂಪಕವಾದ ಗಜ್ಜರೂಪಕವಾಗಿದೆ. ಪ್ರತಿಯೊಂದು ಗಜ್ಜದಲ್ಲಿಯೂ ಶಾಸ್ತ್ರದ ಸಾರ ಚಿಮ್ಮುತ್ತಿದೆ. ಶಾಸ್ತ್ರದ ಪ್ರಮೇಯ ಅವಿತುಕೊಂಡಿದೆ. 81ನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಬೃಹತ್ತಾಕಾರವಾಗಿ ನಿಂತಿದೆ. 81 ಎಂಬುದೇ ಸಹ 8 1 9 ಎಂಬತಕ್ಕಂಥದ್ದು. ಅಕ್ಷರದಲ್ಲಿ ಅತೀ ಮೇಲಿರ್ತಕ್ಕಂಥದ್ದು 9. ಆದ್ದರಿಂದ ಏಕಾಕ್ಷರ ಕೋಶದಲ್ಲಿ 9 ಎಂದರೆ ಬೃಹತ್ ಅಂತ ನಾವು ತಿಳಿಯಬಹುದು. 81 ಎಂದರೆ ಬೃಹತ್ ಅರ್ಥವುಳ್ಳ ಗಜ್ಜ ಅಂತ ನಾವು ತಿಳಿದಾಗ ಯಾವ ರೀತಿಯಾದ ಬೃಹತ್ ಅಂದರೆ ಸಕಲ ಪುರಾಣದ ಸಾರಭೂತ ಅಂತ ನಾವು ತಿಳಿಯಬಹುದು. ಅದನ್ನು ಸಂಖ್ಯಾಶಾಸ್ತ್ರದಿಂದಲೂ ಸಹ 81 ಎಂಬುದನ್ನು ಶ್ರೀ ಪುರಂದರದಾಸರು ಸಾಂಕೇತಿಕವಾಗಿ ತಿಳಿಸಿದ್ದಾರೆ. 81 ಪೂರ್ಣ ಅಂದರೆ ಯಾವ ರೀತಿ ಪೂರ್ಣ ಅಂದರೆ ಸಕಲ ವಾಗ್ಮಯ ಪೂರ್ಣ. ವಾಗ್ಮಯ ಅಂದರೆ ವೇದವ್ಯಾಸರು ಹೇಳಿದಂಥ ಸಕಲ ಪುರಾಣದ ವಚನಗಳು. ವ್ಯಾಸೋಚಿಷ್ಟಂ ಜಗತ್ಸರ್ವಂ ಎಂದು ಶಾಸ್ತ್ರದಲ್ಲಿ ಹೇಳಿರುವಂತೆ ಸಕಲ ಪುರಾಣದ ಸಾರ ಪುರಾಣ. ಆ ಪುರಾಣದಲ್ಲಿ ವ್ಯಕ್ತನಾಗಿರ್ತಕ್ಕಂಥವನು ಅನಂತಕೋಟಿ ಬ್ರಹ್ಮಾಂಡ ನಾಯಕ. ಅವನ ಹೆಸರು ಪುರುಷೋತ್ತಮ. ಅವನು ಎಲ್ಲಿದ್ದಾನೆ? ನಮ್ಮ ಬಿಂಬರೂಪಿ. ಆದ್ದರಿಂದ ಈ 81 ಪುರಾಣ ಪುರುಷೋತ್ತಮ ಎಂಬುದು ಅತಿ ವಿಶಿಷ್ಟವಾದ ಗಜ್ಜ ಎಂದು ನಾವು ತಿಳಿಯಲೇಬೇಕು. ಪುರಾಣಗಳನ್ನು ನಾವು ಚಿಂತಿಸುತ್ತಿದ್ದೆವು. ಪ್ರಸ್ತುತ ಬ್ರಹ್ಮ ಪುರಾಣದ ಮುಂದಿನ ವಾಕ್ಯ ಯಥಾ ಆಕಾಶೇ ವಿಮಾನಾದಿರೂಪಭೇದಃ ಪ್ರತೀಯತೆ ತಥಾ ಹರೌ ಜಗದಿದಂ ತತ್ಸಾಮರ್ಥ್ಯಾತ್ ಪ್ರತೀಯತೆ. ಭಗವಂತನನ್ನು ನಾವು ಹೇಗೆ ಕಾಣಬೇಕು, ಹೇಗೆ ಕಂಡುಕೊಳ್ಳಬೇಕು ಎಂಬುದಕ್ಕೆ ಬ್ರಹ್ಮಪುರಾಣದಲ್ಲಿ ಶ್ರೀ ವೇದವ್ಯಾಸ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನನ್ನು ತಿಳಿಯಬೇಕಾದರೆ ಸದಾಗಮೇಕ ವಿಜ್ಞೇಯಂ ಎಂದು ಶಾಸ್ತ್ರದಿಂದಲೇ ತಿಳಿಯಬೇಕು. ಸದಾಗಮೇಕ ವಿಜ್ಞೇಯಂ ಎಂದು ಶ್ರೀಮದಾನಂದ ತೀರ್ಥರು ತೋರಿಸಿಕೊಟ್ಟಿದ್ದಾರೆ. ಅದನ್ನೇ ಶ್ರೀ ವೇದವ್ಯಾಸ ದೇವರು ಆಲೋಚ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಾಣಿತ ಪುನಃ ಪುನಃ ಎಂದು ಹೇಳಿದ್ದಾರೆ. ಆಲೋಚ್ಯ ಸರ್ವಶಾಸ್ತ್ರಾಣಿ, ಭಗವಂತನ ತಿಳಿಯಬೇಕು ಅಂದರೆ ಸಕಲ ಶಾಸ್ತ್ರವನ್ನು ಆಲೋಚನೆ ಮಾಡಲೇಬೇಕು. ವಿಚಾರ್ಯಾಣಿತ ಪುನಃ ಪುನಃ, ಮೇಲೆ ಒಂದು ಸಲ ನೋಡಿದ ಕೂಡಲೇ ಪುರುಷೋತ್ತಮ ತಿಳಿಯುವುದಿಲ್ಲ. ಏಕೆಂದರೆ ನಾವು ಅರ್ಥಕ್ಕೆ ಮಾರು ಹೋಗುತ್ತೇವೆ, ವ್ಯಾಕರಣಕ್ಕೆ ಮಾರು ಹೋಗುತ್ತೇವೆ, ಭಾವಕ್ಕೆ ಮಾರು ಹೋಗುತ್ತೇವೆ. ಆದರೆ ಮುಖ್ಯವಾಗಿ ತಿಳಿಯಬೇಕಾದದ್ದು ಸಕಲ ಶಬ್ದಮಯೀ ಭಗವಂತ. ಸರ್ವಶಬ್ದ ವಾಚ್ಯ ಸಮನ್ವಯ ನಾವು ಮಾಡಿಕೊಳ್ಳಬೇಕು. ಆದ್ದರಿಂದ ಆಲೋಚ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಾಣಿತ ಪುನಃ ಪುನಃ. ಒಂದು ಸಾರಿ ವಿಚಾರ ಮಾಡಿದರೆ ಸಿಗುವುದಿಲ್ಲ. ಅನೇಕ ಸಾರಿ ನಾವು ವಿಚಾರ ಮನಸ್ಸಿನಲ್ಲಿ ಮಾಡಬೇಕು. ಚಿಂತನ ಮಂಥನ ಎಂಬುದು ಅನೇಕ ಬಾರಿ ಮಾಡಿದಾಗ ಮಂಥನ ಮಾಡುತ್ತಾ ಹೃದಯದಲ್ಲಿರತಕ್ಕಂಥ ಅಮೃತ, ಭಗವದ್ ಅಮೃತ, ಹರಿಕಥಾಮೃತವನ್ನು ನಾವು ಮಂಥನ ಮಾಡಿದಾಗ
ಅದರಲ್ಲಿ ಗಡ್ಡೆಯಾಗಿ ಬರತಕ್ಕಂಥದ್ದು ಯಾವುದು? ಬೆಣ್ಣೆ, ಆನಂದ ರೂಪವಾದ ಬೆಣ್ಣೆ. ಅದಕ್ಕೆ ಅಭಿಮಾನಿಗಳೇ ಯಾರು? ಶ್ರೀ ಮುಖ್ಯ ಪ್ರಾಣದೇವರು. ಆ ಬೆಣ್ಣೆಯನ್ನು ನಾವು ಕಾಸಿದಾಗ, ಅಂದರೆ ಅದನ್ನು ಸಾಧನದಲ್ಲಿ ಉಪಯೋಗಿಸಿಕೊಂಡಾಗ, ಅಂದರೆ ಅವರ ಅನುಗ್ರಹವಾದಾಗ ಅಲ್ಲಿರ್ತಕ್ಕಂಥ ಅತಿ ಸುಮಧುರವಾದ ಗುರುತ ಸಿಗುತ್ತದೆ. ಅದರಿಂದ ಭಗವಂತನ ಯಜ್ಞ, ಹೋಮ, ವೈಶ್ಯದೇವಾದಿಗಳನ್ನು ನಾವು ಮಾಡಬೇಕು. ಅದು ಭಗವಂತನನ್ನು ತಲುಪಿಸುವ ಕ್ರಿಯೆ. ಆಲೋಚ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಾಣಿತ ಪುನಃ. ವಿಚಾರ ಯಾವ ರೀತಿ ವಿಚಾರ ಮಾಡಬೇಕು? ಮಂಥನದಿಂದ ಮಾಡಬೇಕು. ಇದನ್ನು ಶ್ರೀ ವೇದವ್ಯಾಸದೇವರು ಪುರಾಣದ ಪ್ರತಿಯೊಂದು ವಾಕ್ಯದಲ್ಲೂ ತೋರಿಸಿಕೊಟ್ಟಿದ್ದಾರೆ. ಪ್ರಸ್ತುತ ಯಥಾ ಆಕಾಶೆ ವಿಮಾನಾದಿರೂಪ ಭೇದ ಪ್ರತೀಯತೆ. ಭಗವಂತ ತಿಳಿಯಬೇಕು ಅಂದರೆ ಆಕಾಶದಲ್ಲಿ ವಿಮಾನಾದಿ ರೂಪಗಳಲ್ಲಿ, ಅಂದರೆ ಭಗವಂತನು ಎಲ್ಲಿದ್ದಾನೆ? ಆಕಾಶದಲ್ಲಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ, ಆಕಾಶದಲ್ಲಿ ಅಧಿಷ್ಠಾನವೇ ಯಾರು ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲವಲ್ಲ. ಅಂದರೆ ಸ್ವಯಂಭೂ ಭಗವಂತನಿಗೆ ತನ್ನ ಮೇಲೆ ತಾನು ನಿಲ್ಲುವುದರಿಂದ ಅವನು ಆಕಾಶದಲ್ಲೂ ಇರಬಲ್ಲನು, ಭೂಮಿಯಲ್ಲೂ ನಿಲ್ಲಬಲ್ಲನು, ನೀರಿನಲ್ಲಿಯೂ ಸುಖವಾಗಿರಬಲ್ಲನು ಎಂದು ತೋರಿಸಿಕೊಟ್ಟಿದ್ದಾನೆ. ಭಗವಂತ ಶೇಷಶಯನನಾಗಿ ನೀರಿನಲ್ಲಿ ಮಲಗಿದ್ದಾನೆ. ಇದು ಬೇರೆಯವರಿಗೆ ಹೇಗೆ ಸಾಧ್ಯ? ನೆಲದಲ್ಲಿ ನಿಂತು ತ್ರಿವಿಕ್ರಮ ರೂಪನಾಗಿ ಒಂದೇ ಪಾದದಿಂದ ಅಳೆದು ತೋರಿಸಿದ್ದಾನೆ. ಇದು ಯಾರಿಗೆ ಸಾಧ್ಯ? ಅದರಂತೆ ವಿಮಾನಾದಿ ರೂಪದಲ್ಲಿ, ವಿಮಾನ ಅಂದರೆ ಏನರ್ಥ? ವಿಶೇಷವಾದ ಮಾನ. ಮಾನ ಅಂದರೆ ಏನು? ಪ್ರಮೇಯಗಳು. ವಿಶೇಷವಾದ ಪ್ರಮೇಯ ನಾವು ತಿಳ್ಕೊಂಡಾಗ ಭಗವಂತನ ಅಧಿಷ್ಠಾನ ಹೇಗಿರುತ್ತಾನೆ? ತನ್ನ ಮೇಲೆ ತಾನಿರುತ್ತಾನೆ, ಸ್ವಯಂಭೂಹು. ಆದ್ದರಿಂದ ಅವನಿಗೆ ಅಧಿಷ್ಠಾನ ಎಂಬುದು ಒಂದು ಮಣೆ ಹಾಕಬೇಕು, ಚಾಪೆ ಹಾಕಬೇಕು, ಕೃಷ್ಣಾಜಿನ ಹಾಕಬೇಕು ಎಂಬ ಯಾವ ರೀತಿಯಾಗಿ ವಿಧಿ ಇಲ್ಲ. ತನ್ನ ಮೇಲೆ ತಾನಿರುತ್ತಾನೆ ಎಂದು ತೋರಿಸ್ಕೊಡ್ತಾ ಇದ್ದಾರೆ. ಯಥ ಆಕಾಶೇ ವಿಮಾನಾದಿ ರೂಪ ಭೇದ ಪ್ರತೀಯತೆ. ಒಂದು ಆಕಾಶ, ಅನಂತ ಆಕಾಶ ಇದೆ. ನಾವು ಅಲ್ಲಿ ಪ್ರತ್ಯೇಕವಾಗಿ ಒಂದು ವಿಮಾನ ಹಾರಾಡುವುದನ್ನು ನೋಡುತ್ತೇವೆ. ಹಾಗೆ ಆಕಾಶ ಅಂದರೆ ಏನು? ಇಲ್ಲಿ ಇಡೀ ಪುರಾಣದ ಸಮಸ್ತ ಶಬ್ದಗಳು, ವರ್ಣಾತ್ಮಕ, ಧ್ವನ್ಯಾತ್ಮಕ ಶಬ್ದಗಳು ನಾವು ಚಿಂತಿಸಿಕೊಂಡಾಗ ಆಕಾಶದಂತೆ ಹರಿದಾಡುತ್ತಿದೆ. ಅವ್ಯಾಕೃತ ಆಕಾಶದಲ್ಲೂ ಹರಿದಾಡುತ್ತಿದೆ, ಭೂತಾಕಾಶದಲ್ಲೂ ಹರಿದಾಡುತ್ತಿದೆ. ಈ ಶಬ್ದಗಳು ತರಂಗ ರೂಪವಾಗಿ ಹರಿದಾಡುತ್ತಿದ್ದಾಗ ಎಷ್ಟು ತರಂಗಗಳಿದೆ? ಅನಂತಾನಂತ ತರಂಗಗಳಿದೆ. ಅದು ಅಭಿವ್ಯಕ್ತವಾದದ್ದು ಯಾವುದು? ಶಬ್ದಮಯ ರೂಪದಿಂದ, ಧ್ವನಿ ರೂಪದಿಂದ. ಇದನ್ನು ನಾವು ಆಕಾಶ ಅಂತ ನಾವು ಹೇಳಿದಾಗ, ಆ ಆಕಾಶದಲ್ಲಿ ಭಗವಂತನ ಹೇಗೆ ಕಂಡುಕೊಳ್ಳೋದು? ಈ ಶಬ್ದ ತರಂಗದಲ್ಲಿ, ಧ್ವನಿ ತರಂಗದಲ್ಲಿ. ಅಂದರೆ ವಿಮಾನಾದಿ ರೂಪ ಭೇದ ಪ್ರತೀಯತೆ. ವಿಶೇಷವಾದ ಮಾನ ಅಂದರೆ ವಿಶೇಷವಾದ ಪ್ರಮಾಣದಿಂದ ನೀವು ಚಿಂತಿಸಿ ಮಾಡಿದಾಗ ಆ ಧ್ವನಿ ತರಂಗದಲ್ಲಿ ಮತ್ತು ಶಬ್ದ ತರಂಗದಲ್ಲಿ ಪುರುಷೋತ್ತಮನನ್ನು ನೀವು ಕಾಣಬಹುದು ಎಂದು ಹೇಳ್ತಿದ್ದಾರೆ ಶ್ರೀ ಪುರಂದರ ವೇದವ್ಯಾಸದೇವರು. ಯಥಾ ಆಕಾಶೇ ವಿಮಾನಾದಿ ರೂಪ ಭೇದ ಪ್ರತೀಯತೆ. ಆಕಾಶದಲ್ಲಿ ವಿಮಾನ ಹೋಗುತ್ತಿರೋದನ್ನು, ಯಾವುದೋ ಒಂದು ಭಾಗದಲ್ಲಿ ಹೋಗುತ್ತಿರೋದು ನಾವು ನೋಡ್ತಾ ಇದ್ದೇವೆ. ಅದು ಎಲ್ಲಿ ಹೋಗ್ತಾ ಇದೆ? ಆಕಾಶದಲ್ಲಿ. ಎಲ್ಲಿ ನಿಂತಿದೆ? ಆಕಾಶದಲ್ಲಿ. ಎಲ್ಲಿ ಕ್ರಿಯಾ ನಡೀತಾ ಇದೆ? ಆಕಾಶದಲ್ಲಿ. ಹಾಗಾದರೆ ಎಲ್ಲವೂ ಆಕಾಶದಲ್ಲಿ ಅದು ಸ್ಥಾನವಾಗಿದೆಯೇನೋ? ಇಲ್ಲ, ಚಲಿಸುತ್ತಿದೆ. ಎಷ್ಟು ಕಿಲೋಮೀಟರ್ ದೂರದಲ್ಲಿ ಚಲಿಸುತ್ತಿದೆ? ಸಾವಿರಾರು ಕಿಲೋಮೀಟರ್ ಅಂತರದಲ್ಲಿ ಮೇಲೆ ಚಲಿಸುತ್ತಿದ್ದರೂ ಸಹ ನಾವು ಆಕಾಶದಲ್ಲಿ ಅಂತ ಅಷ್ಟೇ ಹೇಳುತ್ತೇವೆ. ಹಾಗೆ ಆಕಾಶ ಎಂಬುದು ಇಲ್ಲಿ ಯಾವುದು? ಧ್ವನಿ ತರಂಗ, ಶಬ್ದ ತರಂಗ. ಈ ತರಂಗಗಳೇ ಆಕಾಶ. ಈ ಆಕಾಶದಲ್ಲಿ ಜಯನಾಗಿರ್ತಕ್ಕಂಥವನು ಪುರುಷೋತ್ತಮ. ಅವನು ಯಾವ ರೀತಿ ಅಂತ ತಿಳಿಬೇಕು? ವಿಮಾನಾದಿ ರೂಪೇಣ. ವಿಶಿಷ್ಟವಾದ ಮಾನ, ವಿಶೇಷವಾದ ಮಾನ. ವಿಶೇಷವಾದ ಮಾನ, ಮಾನಮೇಯಂ ಮೇಯಸಿದ್ಧಿ. ನಿಮಗೆ ವಿಶೇಷವಾದ ಪ್ರಮಾಣ ಸಿಕ್ಕಿದಾಗ ಭಗವಂತ ಅಲ್ಲಿ ಸಿಗುತ್ತಾನೆ.
ವ್ಯಕ್ತನಾಗುತ್ತಾನೆ. ವಿಮಾನಾದಿ ರೂಪಭೇದ ಪ್ರತೀಯತೆ ಅದರಂತೆ ತಥಾ ಹರೌ ಜಗದಿದಂ ತತ್ಸಾಮರ್ಥ್ಯಾತ್ ಪ್ರತೀಯತೆ. ಅದರಂತೆ ಹರೌ ಭಗವಂತನನ್ನು ಈ ಜಗತ್ತಿನಲ್ಲಿ ಅವನ ಸಾಮರ್ಥ್ಯದಿಂದಲೇ ತಿಳಿಯಿರಿ. ತತ್ಸಾಮರ್ಥ್ಯಾತ್ ಯಾವ ಸಾಮರ್ಥ್ಯಾತ್? ತತ್ ಅಂದರೆ ಯಾವುದು? ಆಕಾಶ ನೋಡುವಾಗ ಜಲತರಂಗಗಳು ಧ್ವನಿ ತರಂಗದಿಂದ ನಾವು ಹೇಗೆ ನೋಡಿದೆವೋ ಅದೇ ಸಾಮರ್ಥ್ಯದಿಂದ, ಅಂದರೆ ವೇದವ್ಯಾಸರ ನುಡಿಮುತ್ತುಗಳಿಂದ, ಶಬ್ದದಿಂದ, ವೇದದಿಂದ ಇಲ್ಲಿ ಜಗತ್ತಿನಲ್ಲಿಯೂ ಸಹ ತಿಳಿಯಿರಿ ಎಂಬುದು ಅತಿ ವಿಶಿಷ್ಟವಾದ ಅರ್ಥವನ್ನು ಕೊಡತಕ್ಕಂಥ ಶಬ್ದ ಬ್ರಹ್ಮಪುರಾಣದ ವಾಕ್ಯವಾಗಿದೆ. ಇದು ಭಾಗವತದ 4ನೇ ಸ್ಕಂದದ 1ನೇ ಅಧ್ಯಾಯದ 56ನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಉದಯಿಸಿದ್ದಾರೆ. 56ನೇ ಶ್ಲೋಕ ಏನಿದೆ? ದೇವ ಊಚುಹು ಯೋ ಮಾಯಾ ವಿರಚಿತಂ ನಿಜ ಆತ್ಮನೀದಂ ಖೇ ರೂಪಮೇದಮಿವ ತತ್ ಪ್ರತಿಕ್ಷಣಾಯ ಏತೇನ ಧರ್ಮಸದನೆ ಋಷಿಮೂರ್ತಿನಾಧ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ. ದೇವತೆಗಳು ಭಗವಂತನನ್ನು ಕಂಡು ನಮಸ್ಕರಿಸುತ್ತಾ ಆರಾಧನೆ ಮಾಡುತ್ತಾರೆ. ಹೇಗೆ ಮಾಡುತ್ತಾರೆ? ಯೋ ಮಾಯೆಯ ವಿರಚಿತಂ ನಿಜಯಾತ್ಮನೀದಂ ಖೇರೂಪಭೇದಮಿವ ತತ್ ಪ್ರತಿಕ್ಷಣಾಯ ಏತೇನ ಧರ್ಮಸದನೆ ಋಷಿಮೂರ್ತಿನ ಅಜ್ಜ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ. ದೇವಲೋಕದಲ್ಲಿ ಅಂದರೆ ಆಕಾಶಲೋಕದಲ್ಲಿ ಭಗವಂತ ಧರ್ಮಸದನೆ ಋಷಿಮೂರ್ತಿನಾಜ್ಯ ಧರ್ಮರಾಜನ ಸದನದಲ್ಲಿ ಋಷಿಯಾಗಿ ಕುಳಿತಿರ್ತಾನೆ, ಅಂದರೆ ನ್ಯಾಯಮೂರ್ತಿಯಾಗಿ ಕುಳಿತಿದ್ದಾನೆ. ದೇವತೆಗಳು ನಡೆಸುವ ಧರ್ಮ ಕಾರ್ಯಕ್ಕೆ ಋಷಿಯಾಗಿ ಇರತಕ್ಕಂಥವನು, ಸಾಕ್ಷಿ ರೂಪವಾಗಿರ್ತಕ್ಕಂಥವನು ಧರ್ಮರಾಜನ ಋಷಿಯಲ್ಲಿ ಋಷಿ ರೂಪದಿಂದ ಇರತಕ್ಕಂಥ ನಾರಾಯಣ ರೂಪವಾಗಲಿ ಕುಮಾರರಾದ ರೂಪಗಳಾಗಲಿ ಭಗವಂತ ದೇವತೆಗಳಿಗೆ ಸಹಾಯ ಮಾಡುತ್ತಾನೆ. ಅದರಂತೆ ಖೇ ರೂಪಭೇದ ವಾಯುವಾದಿಕಂ ಬ್ರಾಯಾದಿ ಯಥಾಕಾಶಸ್ಥೋ ನಿತ್ಯಂ ಇತ್ಯಾದಿ ಚ ಯಥಾಕಾಶೇ ವಿಮಾನಾದಿ ರೂಪಭೇದ ಪ್ರತೀಯತೆ ತಥಾ ಹರೋ ಜಗದಿದಂ ತತ್ಸಾಮರ್ಥ್ಯ ಪ್ರತೀಯತೆ ಬ್ರಾಹ್ಮೀ ಪಿತಯಃ ಪ್ರತಿರೂಪಸ್ವೇ ಭವಾನಾಗಸೇ ಋಷಾ ಅಪ್ರೌಢೇವಾತ್ಮನ ಅಜಹಾತ್ ಯೋಗ ಸಂಯುತ. ಅಪ್ರೌಢೇವ ಅಸ್ವೀಕೃತೇವ ಎಂದ ಅರ್ಥವನ್ನು ಶ್ರೀಮದಾನಂದ ತೀರ್ಥ ತಿಳಿಸಿದ್ದಾರೆ. ಇಲ್ಲಿ ಪುರುಷೋತ್ತಮನನ್ನು ತಿಳಿಯುವ ಬಗೆ ಹೇಗೆ? ನಮ್ಮ ಶರೀರದಲ್ಲಿ ಇದೇ ನಾಮಕನಾಗಿ ನಮ್ಮ ಶರೀರದಲ್ಲಿ ಇದ್ದಾನೆ, ಸ್ವರ್ಗಸ್ಥನಲ್ಲಿದ್ದಾನೆ. ಯಾವ ಸ್ವರ್ಗ ಅಂದರೆ ಏನರ್ಥ? ಹೃದಯಸ್ಥನಲ್ಲಾಗಿದ್ದಾನೆ. ಸ್ವರ್ಗ ಅಂದರೆ ಏನು? ಸಂತೋಷವನ್ನು ಉಂಟು ಮಾಡತಕ್ಕಂಥ ಜಾಗ. ನಮ್ಮ ದೇಹದಲ್ಲಿ ಸಂತೋಷವನ್ನು ಉಂಟು ಮಾಡತಕ್ಕಂಥ ಜಾಗ ಅಂದರೆ ಯಾವುದು? ಸದಾ ಕ್ರಿಯಾಶೀಲನಾಗಿರ್ತಕ್ಕಂಥ ಹೃದಯ. ಆ ಕ್ರಿಯಾಶೀಲತೆಯನ್ನು ಕೊಟ್ಟವ ಯಾರು? ಭಗವಂತ. ಅವನು ಯಾವ ರೂಪದಲ್ಲಿ ನಿಂತಿದ್ದಾನೆ? ಬಿಂಬ ರೂಪದಲ್ಲಿ ನಿಂತಿದ್ದಾನೆ. ಅವನನ್ನು ನಾವು ಏನಂತ ಕರೆಯಬೇಕು? ಪುರುಷೋತ್ತಮ ಎಂದು ಕರೆಯಬೇಕು. ಇದನ್ನು ನಾವು ಹೇಗೆ ತಿಳಿಯಬೇಕು? ಯಥಾ ಆಕಾಶ ವಿಮಾನಾದಿ ರೂಪಭೇದ ಪ್ರತೀಯತೆ ತಥಾ ಹರೋ ಜಗದಿದಂ. ಈ ಜಗತ್ತು ಅಂದರೆ ಏನರ್ಥ? ಇದು ಮಣ್ಣು, ಬೆಂಕಿ, ನೀರಿಂದ ತುಂಬಿದ ಪ್ರಕೃತಿ ಯಾವ ಭೂಮಿ ಮಾತೆ ಇದೆಯಲ್ಲ, ಇದನ್ನು ನಾವು ತಿಳಿಯಲು ನಾವು ಶಕ್ಯವಿಲ್ಲ. ಜಗದಿದಂ ಅಂದರೆ ಈ ಶರೀರದವೇ ಆಗಿರ್ತಕ್ಕಂಥದ್ದು ಮಣ್ಣಿನಿಂದ, ನೀರಿನಿಂದ, ಬೆಂಕಿಯಿಂದ. ಈ ಶರೀರದಲ್ಲಿ ತಿಳಿಯಿರಿ. ಭಗವಂತನಿಗೆ ಅಧಿಷ್ಠಾನ ಎಲ್ಲಿದೆ ಅಂದರೆ ಹೃದಯ ಆಕಾಶದಲ್ಲಿ ವಿಮಾನಾದಿ ರೂಪದಿಂದ ಸ್ಥಿತನಾಗಿದ್ದಾನೆ ಎಂದರ್ಥ.
ಹೃದಯವನ್ನು ಆಕಾಶ ಅಂತ ನಾವು ಹೇಳ್ತೀವಿ, ಹೃದಯಾಕಾಶ. ಇಲ್ಲಿ ವಿಮಾನಾದಿ ರೂಪೇಣ ಅಂದರೆ ಏನರ್ಥ? ವಿಶೇಷವಾದ ಪ್ರಮಾಣವನ್ನು ತಿಳಿದುಕೊಂಡಾಗ ಭಗವಂತ ವಿಮಾನದಲ್ಲಿ ಆರೂಢನಾಗಿದ್ದಾನೆ. ಆ ವಿಮಾನ ಯಾವುದು? ಅಧಿಷ್ಠಾನ ವಾಯುದೇವರ ಅಧಿಷ್ಠಾನ. ವಾಯುದೇವರು ಭಗವಂತನನ್ನು ಹೊತ್ತುಕೊಂಡಿದ್ದಾರೆ. ಯಾರನ್ನು ಹೇಗೆ ಹೊತ್ತುಕೊಂಡಿದ್ದಾರೆ? ನಮ್ಮ ಬಿಂಬರೂಪ ಪುರುಷೋತ್ತಮನನ್ನು ಹೊತ್ತುಕೊಂಡಿದ್ದಾರೆ. ಯಥಾಕಾಶೆ ವಿಮಾನಾದಿ ರೂಪ ಭೇದ ಪ್ರತೀಯತೆ. ಯಥಾಕಾಶ ಬಿಂಬರೂಪದ ಪ್ರತೀಯತೆ. ನಮ್ಮ ಬಿಂಬ ಉಪಾಸನೆಯನ್ನು ಇಲ್ಲಿ ವೇದವ್ಯಾಸರು ತಿಳಿಸುತ್ತಾ ಇದ್ದಾರೆ. ಹೃದಯಾಕಾಶದಲ್ಲಿ ಅಧಿಷ್ಠಾನ ಆಕಾಶವಾಯಿತು. ಈ ಆಕಾಶ ನಿರ್ಮಿತವಾದದ್ದು ಯಾರಿಂದ? ನಮ್ಮ ತಂದೆ ತಾಯಿಗಳ ನೆಪದಿಂದ, ಗುರು ಹಿರಿಯ ಆಶೀರ್ವಾದದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳಿಂದ ಎಲ್ಲ ನೆಲೆಸಿದ ಈ ಹೃದಯ ಆಕಾಶದಲ್ಲಿ ವಾಯುದೇವರು ಒಳಗೆ ಪ್ರವೇಶ ಮಾಡಿ, ವಾಯುದೇವರು ತಮ್ಮ ಶಿರದಲ್ಲಿ ಅಥವಾ ತಮ್ಮ ಕರದಲ್ಲಿ ಭಗವಂತನನ್ನು ಎತ್ತಿಕೊಂಡಿದ್ದಾರೆ. ಯಾವ ರೀತಿ ಎತ್ತಿಕೊಂಡಿದ್ದಾರೆ ಅಂದರೆ, ಆಕಾಶದಲ್ಲಿ ವಿಮಾನ ಹೇಗೆ ಹಾರಿ ಹೋಗುತ್ತೋ ಹಾಗೆ ಹೃದಯ ಆಕಾಶದಲ್ಲಿ ವಾಯುದೇವರು ಒಳ ಹೊಕ್ಕಿ ನಮ್ಮ ಬಿಂಬರೂಪಿಯಾದ ಪುರುಷೋತ್ತಮನನ್ನು ಎತ್ತಿ ಹಿಡಿದಿದ್ದಾರೆ. ಇದನ್ನು ಹೇಗೆ ತಿಳಿಯಬೇಕು? ವಿಮಾನಾದಿ ರೂಪೇಣ, ವಿಶೇಷವಾದ ಮಾನದಿಂದ ತಿಳಿಯಿರಿ. ನಿಮ್ಮ ಬಿಂಬ ಉಪಾಸನೆ ಮಾಡಬೇಕಾದರೆ ಏನು ಚಿಂತನೆ ಮಾಡಬೇಕು? ಈ ಹೃದಯ ಸೃಷ್ಟಿಯಾದದ್ದು ಯಾರಿಂದ? ತತ್ವಾಭಿಮಾನಿ ದೇವತೆಗಳಿಂದ. ಹೃದಯಕ್ಕೆ ಅಭಿಮಾನಿಯಾದ ದೇವರು ಯಾರು? ಇದು ಸ್ವರ್ಗ ರೂಪಾದಿ ಇರೋದ್ರಿಂದ ಇಂದ್ರಾದಿ ದೇವತೆಗಳು. ಇಂದ್ರ ಅಂತ ಹೇಳಿದ್ರಿಂದ ನಮ್ಮ ಇಂದ್ರಿಯಾಭಿಮಾನಿಗಳಾದ ಎಲ್ಲ ದೇವತೆಗಳನ್ನು ತೆಗೆದುಕೊಳ್ಳಬೇಕು. ಇಂದ್ರಾದಿ ದೇವತೆಗಳು ಕಟ್ಟಿಸಿದ ಮನೆಯಲ್ಲಿ ವಾಸ ಮಾಡಿದವನು ಯಾರು? ವಾಯುದೇವರು. ಅದೇ ಉಸಿರು ರೂಪವಾಗಿ, ಶಕ್ತಿ ರೂಪವಾಗಿ, ಜ್ಞಾನ ರೂಪವಾಗಿ ಇರತಕ್ಕಂಥದ್ದು. ಈ ಶಕ್ತಿ ರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡೋಕ್ಕೋಸ್ಕರವಾಗಿ ವಾಯುದೇವರು ಒಳಗೆ ಪ್ರವೇಶ ಮಾಡಿದ ಯಾವ ಶಬ್ದದಿಂದ? ಹಂಸೋಹಂ ಸ್ವಾಹ ಎಂಬ ಮಂತ್ರದಿಂದ. ಅಂದರೆ ನಮಗಾಗಿ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂತಹ ಮಂತ್ರ ಯಾವುದು? ಹಂಸ ಮಂತ್ರ. ಹಂಸ ಮಂತ್ರವನ್ನು ವಾಯುದೇವರು ಮಾಡುತ್ತಿರುವ ಜಾಗ ಯಾವುದು? ಹೃದಯ ಅಂತರಂಗ. ಇಲ್ಲಿ ಆರಾಧನೆ ಮಾಡಿದಾಗ ತಕ್ಷಣದಲ್ಲಿ ಭಗವಂತ ಹೊಳವ ರೂಪ ಯಾವುದು? ನಮ್ಮ ಬಿಂಬರೂಪ. ಅವನ ಹೆಸರೇನು? ಪುರುಷೋತ್ತಮ. ಯಥಾಕಾಶೇ ವಿಮಾನಾದಿ ರೂಪಭೇದ ಪ್ರತೀಯತೆ ತತಃ ಹರೌ ಜಗದಿದಂ ತತ್ಸಾಮರ್ಥ್ಯಾತ್ ಪ್ರತೀಯತೆ. ಆಕಾಶದಲ್ಲಿ ವಿಮಾನವನ್ನು ಯಾವ ರೂಪದಲ್ಲಿ ನಾವು ಭೇದವಾಗಿ, ಆಕಾಶ ಬೇರೆ ವಿಮಾನ ಬೇರೆ ಅಂತ ತಿಳಿತೀವಿ. ಹಾಗೆ ನಮ್ಮ ಹೃದಯ ಆಕಾಶದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ? ಗಾಳಿ ರೂಪವನ್ನು ನೋಡ್ತಾ ಇದ್ದೇವೆ, ಮೇಧಸ್ಸು ನೋಡ್ತಾ ಇದ್ದೇವೆ, ರಕ್ತ ನೋಡ್ತಾ ಇದ್ದೇವೆ, ಗಾಳಿ ಸಂಚಲನ ನೋಡ್ತಾ ಇದ್ದೇವೆ. ಈ ಸಂಚಲನ ಎಂಬತಕ್ಕಂಥದ್ದು ಶಕ್ತಿ, ಚಲನವಾಗ್ತಕ್ಕಂಥದ್ದು. ಈ ಚಲನಕ್ಕೆ ಪ್ರೇರಕ ಯಾರು? ಅಗ್ನಿ. ಅಗ್ನಿ ಏನು ರೂಪವಾದಂದು ಯಾರು? ವಾಯುದೇವರು. ವಾಯುದೇವರ ಪ್ರತೀತಿ, ವಾಯುದೇವರ ಜ್ಞಾನ ನಮ್ಮ ಪ್ರತಿ ಅಂತರಂಗದಲ್ಲಿದೆ ಎಂಬುದು ವಿಮಾನ, ವಿಶೇಷವಾದ ಮಾನ. ಈ ವಿಶೇಷ ಮಾನದಲ್ಲಿ ಅಲಂಕರಿಸಿದವನು ಯಾರು? ಪುರುಷೋತ್ತಮ. ಯಾರಿಂದ ಸೇವಿಸಲ್ಪಟ್ಟಿದ್ದಾನೆ? ವಾಯುದೇವರಿಂದ ಸೇವಿಸಲ್ಪಟ್ಟಿದ್ದಾನೆ. ಆದ್ದರಿಂದ ವಾಯುದೇವರು ಮುಖ್ಯ ಅಧಿಷ್ಠಾನವಾಗಿದ್ದಾರೆ. ಭಗವಂತನಿಗೆ ಅಧಿಷ್ಠಾನ ಅವಶ್ಯಕತೆ ಇಲ್ಲ, ಸ್ವಯಂಭೂಹು. ಆದರೂ ನಮ್ಮ ಶರೀರದಲ್ಲಿ ಸಕಲ ತತ್ವಾಭಿಮಾನಿ ದೇವತೆಗಳ ಕಟ್ಟಿಸಿದ ಈ ಶರೀರದ ಮಧ್ಯದಲ್ಲಿ ವಾಯುದೇವರು ಸುಸಜ್ಜಿತವಾಗಿ ಶಕ್ತಿ ರೂಪದಲ್ಲಿ ನೆಲೆಸಿ, ಜ್ಞಾನ ರೂಪದಲ್ಲಿ ನೆಲೆಸಿ ಭಗವಂತನನ್ನು ಆರಾಧಿಸುತ್ತಿದ್ದಾರೆ. ವಿಮಾನಾದಿ ರೂಪೇಣ ಪ್ರತೀಯತೆ. ವಿಶೇಷವಾದ ಮಾನದ ಪ್ರಮೇಯ, ಶಾಸ್ತ್ರ ಪ್ರಮೇಯದಿಂದ ತಿಳಿದುಕೊಂಡಾಗ ನಮ್ಮ ಬಿಂಬರೂಪ ದರ್ಶನವಾಗುತ್ತದೆ. ಅದರಂತೆ ತತೌ ಹರೌ ಜಗದಿದಂ ತತ್ಸಾಮರ್ಥ್ಯಾತ್ ಪ್ರತೀಯತೆ. ಯಾರು ವಿಶೇಷ ಆಕಾರವಾಗಿ ಹೊರಗಿನ ಆಕಾಶವನ್ನು ನಾವು ಚಿಂತಿಸುವಂತೆ ಒಳಗಿನ ಹೃದಯ ಆಕಾಶವನ್ನು ಯಾರು ಚಿಂತಿಸುತ್ತಾರೋ ಅಲ್ಲಿ ಸಿಗತಕ್ಕಂಥ ಪ್ರಮೇಯ ಯಾವುದು? ಪುರಾಣ ಪುರುಷೋತ್ತಮ.
ಪುರಾಣ ಎಂಬುದು ಯಾವುದು? ಈ ಎಲ್ಲ ಇತಿಹಾಸಗಳು. ಮಾನಂ ಪ್ರಮಾಣ ಮೇಯ. ಪ್ರಮೇಯ ಅಂದರೆ ಏನು? ಪುರಾಣವಾಯಿತು. ಇಲ್ಲಿ ಸಿಕ್ಕಿದ್ದ ಪ್ರಮಾಣ ಅಂದರೆ ಏನು? ಪುರುಷೋತ್ತಮನಾದ ಪುರಾಣ ಪುರುಷೋತ್ತಮ. ಎಷ್ಟು ಸುಸಜ್ಜಿತವಾಗಿ ಸಾಂಗತ್ಯವಾಗಿ ಇರತಕ್ಕಂಥ ಶಬ್ದ ವೇದವ್ಯಾಸರು ನುಡಿದು ತೋರಿಸಿದ್ದಾರೆ ಬ್ರಹ್ಮಪುರಾಣದಲ್ಲಿ. ಭಾಗವತದಲ್ಲಿ ದೇವತೆಗಳ ಪ್ರಾರ್ಥನೆ ಮಾಡುವ ಮೂಲಕ ಶ್ರೀಮದಾನಂದ ತೀರ್ಥರು ಈ ವಾಕ್ಯವನ್ನು ಅಲ್ಲಿ ತಾತ್ಪರ್ಯ ರೂಪವಾಗಿ ಜೋಡಿಸಿದ್ದಾರೆ. ದೇವತೆಗಳು ಸದಾಕಾಲ ಭಗವಂತನ ಆರಾಧನೆ ಮಾಡುತ್ತಾರೆ ಎಂಬುದನ್ನು ಹೇಗೆ ತಿಳಿಯುವುದು? ನಮ್ಮ ಅಂತರಂಗದಲ್ಲೇ ತತ್ವಾಭಿಮಾನಿ ದೇವತೆಗಳು ನಿಂತು ವಾಯುದೇವರ ಅಧಿಷ್ಠಾನದಲ್ಲಿರುವ ಭಗವಂತನ ಆರಾಧನೆ ಮಾಡುತ್ತಾರೆ ಎಂಬುದೇ ನಮ್ಮ ಬಿಂಬೋಪಾಸನೆಯಾಗಿದೆ. ಇಂತಹ ಶ್ರೇಷ್ಠ ಉಪಾಸನೆ ಮಾರ್ಗವನ್ನು ತೋರಿಸಿದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಅತಿ ದಿವ್ಯ ಜ್ಞಾನವನ್ನು ನಮಗೆ ಉಪದೇಶ ಮಾಡಿದಂತಾಯಿತು. ಇಂತಹ ದಿವ್ಯ ಜ್ಞಾನ ಉಪಾಸಕರಿಗೆ ಭೂಯೋ ಭೂಯೋ ನಮಸ್ಕರಿಸಿ, ಅವರ ಅಂತರ್ಯಾಮಿಯಾಗಿರ್ತಂತಹ ಪುರಂದರನಿಗೆ ನಮಸ್ಕರಿಸಿ, ಈ ವಿಶೇಷ ಜ್ಞಾನ ನಮ್ಮಲ್ಲೇ ತಥಾರೌ ಜಗದಿದಂ ತತ್ಸಾಮರ್ಥ್ಯಾತ್, ಈ ಜಗತ್ತು ಅಂದರೆ ಈ ಶರೀರದಲ್ಲೇ ಮಣ್ಣು, ಗಾಳಿ, ನೀರು, ಬೆಂಕಿ, ಆಕಾಶ, ಇದು 5 ಪಂಚಭೂತಗಳಿಂದ ಸ್ಥಿತವಾಗಿರ್ತಕ್ಕಂಥ ಈ ಶರೀರ, ಹೃದಯ, ಆಕಾಶ ಎಂಬ ವಿಚಿತ್ರವಾದ ಕಲ್ಪನೆ ಅಂದರೆ ಯಥಾಸ್ಥಿತಿಯನ್ನು ತೋರಿಸಿದ ನಮ್ಮ ತಂದೆ ತಾಯಿಗಳ ವಿಶೇಷ ಅನುಗ್ರಹ ರೂಪವಾಗಿದೆ. ತಂದೆ ತಾಯಿ ಗುರು ಹಿರಿಯರ ಅನುಗ್ರಹ ರೂಪವಾಗಿದೆ. ಇವರೆಲ್ಲರಿಗೂ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪವಾಗಿದೆ. ಇವರೆಲ್ಲರ ಅನುಗ್ರಹ ರೂಪಕ್ಕೆ ಮುಕಟಪ್ರಾಯದಂತೆ ಭಾರತೀಯ ವಾಯುದೇವರು ಇವರಲ್ಲಿ ಆ ಜ್ಞಾನವನ್ನು ತುಂಬಿಸಿ ನಮಗೆ ಪ್ರಚಾರ ಮಾಡಿದ್ದಾರೆ. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ನಮ್ಮ ಬಿಂಬ ಪುರುಷೋತ್ತಮ ಅವನೇ. ತತ್ಸಾಮರ್ಥ್ಯಾತ್, ಭಗವಂತ ತನ್ನ ಸಾಮರ್ಥ್ಯದಿಂದಲೇ ನಮ್ಮ ಹೃದಯದಲ್ಲಿ ತಾನೇ ಬಂದು ನೆಲೆಸಿದ್ದಾನೆ. ನಾವು ಆಹ್ವಾನ ಕೊಟ್ಟು ಬಂದಿದ್ದಲ್ಲ, ಭಗವಂತ ಸ್ವಯಂ ಇಚ್ಛೆಯಿಂದ ಬಂದಿದ್ದಾನೆ. ಸ್ವಯಂಭೂ ಎಂದೆನಿಸಿಕೊಂಡಿದ್ದಾನೆ. ಅಂತಹ ಪುರಾಣ ಪುರುಷೋತ್ತಮ ಇದು ಶ್ರೇಷ್ಠವಾದ ಬಿಂಬೋಪಾಸನೆಯಾಗುತ್ತೆ. ಇಂತಹ ಬಿಂಬೋಪಾಸನೆಗೆ ಮುಖ್ಯ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನಿಗೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ರಮಿಸೋಣ. ಇದು ಶ್ರೇಷ್ಠವಾದ ಬಿಂಬೋಪಾಸನೆ ಎನಿಸಿದೆ. ಪುರಾಣ ಪುರುಷೋತ್ತಮ ಎಂಬುದು ಅತಿ ಮಹತ್ವವಾದ ವಿಷಯವೂ ಅನಿಸಿದೆ. ಇದನ್ನು ಅನುಗ್ರಹಿಸಿದ ಸಕಲರಿಗೂ ಕೃತಸ್ಮರ ಅನುಗ್ರಹಮುಖರಾಗಲಿ ಎಂದು ಮತ್ತೆ ಅವರನ್ನು ಸ್ಮರಿಸುತ್ತಾ ಭೂಯಿಷ್ಠಾಂತ ನಮ್ಮ ಉಕ್ತಮಿದೆಯಮ ಇವರಲ್ಲಿ ನಿಂತಿರುವ ಭಗವಂತನಿಗೆ ನಮಸ್ಕರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.